ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕೆರೆನ್ ಇನ್ಸೈಡರ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಟೀಮ್ ಇಂಡಿಯಾ ಎರಡನೇ T20 ಮ್ಯಾಚ್ ನ ಆಡ್ತಾ ಇರೋದು ಐರ್ಲೆಂಡ್ ವಿರುದ್ಧ. ಆಲ್ರೆಡಿ ಇವಾಗ ಸೀರೀಸ್ 1-0 ಐರ್ಲೆಂಡ್ ಅವರು ಒಂದು ಮ್ಯಾಚ್ ನ ವಿನ್ ಆಗಿರೋದು. ನೋಡಿ, ಐರ್ಲೆಂಡ್ ಲಾಸ್ಟ್ ಮ್ಯಾಚ್ ವಿನ್ ಆಗ್ತಾ ಇದ್ದಂಗೆ ಇತಿಹಾಸ ಬರ್ದಿರೋದು ಮಗ. ಒಂದು ಮ್ಯಾಚ್ ವಿನ್ ಆಗಿದ್ದಿಲ್ಲ. 8-0 ಇದ್ದವರು 8-1 ಮಾಡ್ಕೊಂಡಿರೋದು ಐರ್ಲೆಂಡ್. ಒಂಥರ ಇಷ್ಟಿ ಬರ್ದ್ರು ಅಂತ ಹೇಳ್ಬೋದು ಟೀಮ್ ಇಂಡಿಯಾ ವಿರುದ್ಧ. ನೋಡಿ, ಮೆನ್ಸ್ ಟೀಮ್ ಇವರು ಇಂಡಿಯಾ ವಿರುದ್ಧ ವಿನ್ ಆಗ್ತಾ ಇದ್ದಂಗೆ ನೀವೆಲ್ಲ ರೀಲ್ಸ್ ಅಲ್ಲಿ ನೋಡಿರ್ತಾರ, ವುಮೆನ್ಸ್ ಯಾವ ತರ ಒಂಥರ ಖುಷಿ ಪಟ್ರು ಅಂತ. ಸಖತ್ ಖುಷಿ ಪಟ್ರು. ಹೌದು ಮಗ, ಅಷ್ಟೊಂದೇನೋ ಸುಲಭ ಅಲ್ಲ ಟೀಮ್ ಇಂಡಿಯಾ ವಿರುದ್ಧ ವಿನ್ ಆಗೋದು. ಅದು ಐರ್ಲೆಂಡ್ ನ ಎಲ್ಲ ಒಂಥರ ನೆಗೆಟ್ ಮಾಡ್ಬಿಡ್ತಾರೆ. ಇದು ಒಂಥರ ಟೀಮ್ ಎಲ್ಲ ಅಂತ ಅನ್ನೋ ತರ ಕನ್ಸಿಡರ್ ಮಾಡ್ತಾರೆ. ಅವ್ರು ಹೋಗ್ಬಿಟ್ಟು ಈ ತರ ಸ್ಟ್ರಾಂಗ್ ಇರೋ ಟೀಮ್ ಹೊಡೆದಾಗ ಆಗೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ವಾ, ಎಲ್ಲ ನೀವೆಲ್ಲ ನೋಡಿರ್ತೀರ. ಐರ್ಲೆಂಡ್ ವುಮೆನ್ಸ್ ಕ್ರಿಕೆಟರ್ಸ್ ಅಷ್ಟೇ ಸಖತ್ ಖುಷಿ ಪಟ್ರು ಮೆನ್ಸ್ ವಿನ್ ಆಗಿದ್ದು ನೋಡಿ. ಹೌದು ಮಗ, ಯಾರಿಗೆ ಆಗ್ಲಿ ಖುಷಿ ಆಗುತ್ತೆ. ಐರ್ಲೆಂಡ್ ಇನ್ ಮೆನ್ಸ್ ಹೇಳಲೇಬೇಕಾ? ಒಂಥರ ಅವ್ರಿಗಂತೂ ಏನೋ ಸಾಧನೆ ಮಾಡ್ದಂಗೆ ಇರುತ್ತೆ ಟೀಮ್ ಇಂಡಿಯಾ ವಿರುದ್ಧ ವಿನ್ ಆಗೋದಕ್ಕೆ. ನೋಡೋಣ, ಏನಾದ್ರು ಇವತ್ತು ಅಷ್ಟೇ ಏನಾದ್ರು ಟೀಮ್ ಇಂಡಿಯಾ ವಿರುದ್ಧ ಏನಾದ್ರು ವಿನ್ ಆಗ್ಬಿಟ್ಟು ಸರಣಿನ ವಶ ಮಾಡ್ಕೋತಾರ, ಇಲ್ಲ ಏನಾದ್ರು ಟೀಮ್ ಇಂಡಿಯಾ ಇಲ್ಲ ನೀವು ಏನೋ ಒಂದು ಬ್ಯಾಡ್ ಡೇ ಆಯ್ತು ನಮ್ಗೆ, ನೀವು ಈ ಮ್ಯಾಚ್ ವಿನ್ ಆಗಲ್ಲ ಅನ್ಬಿಟ್ಟು ಏನಾದ್ರು ಟೀಮ್ ಇಂಡಿಯಾ ವಿನ್ ಆಗ್ಬಿಟ್ಟು ಸರಣಿನ ಈಕ್ವಲ್ ಮಾಡ್ಕೊಳ್ಳುತ್ತಂತ ನೋಡೋಣ. ಬಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ ಮಗ ಐರ್ಲೆಂಡ್. ಬ್ಯಾಟಿಂಗ್ ಅಲ್ಲಿ ಯಾವ ತರ ಆಡಿದ್ ಮಗ, ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಅವ್ರ ಕಡೆ ಕ್ಯಾಪ್ಟನ್ ಟಕ್ಕರ್ ಅವ್ರ ಕಡೆಯಿಂದ 50 ರನ್ಸ್ ಬಂತು. ಅದಾದ್ಮೇಲೆ ಡೆಲಾನಿ ಅವ್ರ ಬ್ಯಾಟ್ ಇಂದ 49 ರನ್ಸ್ ಬಂತು. ಮೇನ್ ಇವರಿಬ್ರೆ ಆ ಮ್ಯಾಚ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್. ಮತ್ತೆ ಬೌಲಿಂಗ್ ಅಂತ ಬಂದಾಗ ಸಗದಾಗಿ ಮಾಡಿದ್ರು ಅವ್ರ ಕಡೆ. ನೋಡಿ, ಡೆಲಾನಿ ನೋಡಿ ಬ್ಯಾಟಿಂಗ್ ಅಲ್ಲಿ 49 ರನ್ಸ್ ನ ಸ್ಕೋರ್ ಮಾಡ್ಬಿಟ್ಟು ವಿಕೆಟ್ ಸಹ ಒಂದು ವಿಕೆಟ್ ನ ತಗೋತಾರೆ. ಮತ್ತೆ ಹೊಲಾರ್ಡ್ ಅವರು ಅಷ್ಟೇ 3 ವಿಕೆಟ್ಸ್ ನ ತಗೋತಾರೆ. ಸಕಾಲಾಗ್ತಾರೆ ಮಗ. ಲಾಸ್ಟ್ ಮ್ಯಾಚ್ ಅಂತ ಅವ್ರ ಕಂಪ್ಲೀಟ್ ಟೀಮ್ ಎಫರ್ಟ್ ಅಂತ ಹೇಳ್ಬೋದು. ಫೀಲ್ಡಿಂಗ್ ಅಲ್ಲಿ ಕ್ಯಾಚಸ್ ಯಾವ ತರ ತಗೊಂಡಿದ್ ಮಗ. ನಾನ್ ಜಾಸ್ತಿ ಕ್ಯಾಚಸ್ ನ ಡ್ರಾಪ್ ಮಾಡಿದ್ದೆ ನೋಡಿಲ್ಲ. ಅದ್ಯಾವ್ದೋ ಒಂದ್ ಕ್ಯಾಚ್ ಡ್ರಾಪ್ ಆಯ್ತು ಅಷ್ಟೇ. ಅದನ್ನ ಬಿಟ್ರೆ ಎಲ್ಲ ಕ್ಯಾಚಸ್ ತಗೊಂಡಿರೋದು. ನೋಡಿ, ಈ ತರ ಕ್ಯಾಚಸ್ ತಗೋಬೇಕಾದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ ಇವ್ರು. ಪಾರ್ಟ್ ಟೈಮ್ ಒಂಥರ ಕ್ರಿಕೆಟರ್ಸ್ ತರ ಇವರೇ ಈ ತರ ಕ್ಯಾಚಸ್ ನ ಹಿಡಿತಾ ಇದಾರೆ ಅಂದ್ರೆ ನಮ್ ಟೀಮ್ ಇಂಡಿಯಾದವ್ರು ಯಾವ ತರ ಹಿಡಿಬೇಕು. ಶಿವಮ್ ದುಬೆ ಒಂದ್ ಕ್ಯಾಚ್ ನ ಬಿಟ್ಬಿಡ್ತಾರೆ. ಹೌದು, ಕಷ್ಟ ಇತ್ತು ಇಲ್ಲ ಅಂತಲ್ಲ. ಬಟ್ ಇವರೆಲ್ಲ ಫುಲ್ ಟೈಮ್ ಕ್ರಿಕೆಟರ್ಸ್, ಯಾವಾಗ್ಲೂ ಆಡ್ತಾನೆ ಇರ್ತಾರೆ. ಆ ಕ್ಯಾಚಸ್ ನೆಲ್ಲ ಕನ್ವರ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಸಖತ್ ಕಷ್ಟ ಆಗುತ್ತೆ. ಅವ್ರ ಕಡೆ ನೋಡಿ ಯಾವ ತರ ಹಿಡ್ಕೋದ್ರು ಗೊತ್ತಾ. ನಾನೇ ಶಾಕ್ ಆಗ್ಬಿಟ್ಟು, ಏನ್ ಗುರು ಒಂದ್ ಕ್ಯಾಚ್ ಮಿಸ್ ಮಾಡಿದ್ರೆ ಎಷ್ಟು ಟೈಟ್ ಹೋಗ್ತಾ ಇದೆ ಬಾಲ್ ಗೊತ್ತಾ. ಅದನ್ನು ಈಸಿಯಾಗಿ ಬಂದು ತಗೊಳ್ತಾ ಇದ್ರು. ಒಂಥರ ನೋಡಕ್ ಖುಷಿ ಆಗ್ತಾ ಇತ್ತು. ಹೌದು ಮಗ, ಈ ತರ ಟೀಮ್ಸ್ ಬೆಳಿಬೇಕು. ಯಾಕಂದ್ರೆ ಇವಾಗ ಕ್ರಿಕೆಟ್ ಸ್ವಲ್ಪ ಇವಾಗ ಬೆಳೀತಾ ಇರೋ ನೇಷನ್ಸ್ ಅಲ್ಲ. ಇವಾಗ್ಲೇ ಈ ತರ ಒಂಥರ ಟೀಮ್ ಪರ್ಫಾರ್ಮೆನ್ಸ್ ಕೊಟ್ರೆ ಅದೇನಾದ್ರೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರ್ತಾ ಒಂಥರ ಸ್ಟ್ರಾಂಗ್ ಟೀಮ್ ಆದ್ಮೇಲೆ ಯಾವ ತರ ಟಕ್ಕರ್ ಕೊಡ್ಬೋದು ಟೀಮ್ ಇಂಡಿಯಾ. ಪ್ರತಿಯೊಂದು ಟೀಮ್ಗೂ ಟಕ್ಕರ್ ಕೊಡ್ಬೋದು. ಆದ್ರಿಂದ ಇವಾಗಿಂದಲೇ ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ಬೇಕು. ಮ್ಯಾಚ್ ಆಫ್ಟರ್ ಮ್ಯಾಚ್ ಏನೇನೋ ಇದ್ ಮಾಡಿರ್ತಾರಲ್ವ, ಸ್ವಲ್ಪ ಏನೇನು ಮಿಸ್ಟೇಕ್ಸ್ ಮಾಡ್ತಾರೋ ಅವ್ರನ್ನೆಲ್ಲ ಇದ್ ಮಾಡ್ಕೊಂಡು ಸ್ವಲ್ಪ ಇಂಪ್ರೂವ್ ಇನ್ನೂ ಆಗ್ಬೇಕು ಐರ್ಲೆಂಡ್. ಯಾಕಂದ್ರೆ ಒಂದು ಮ್ಯಾಚ್ ವಿನ್ ಆಗಿದೆ ಇಲ್ಲ ಅಂತಲ್ಲ, ಬಟ್ ಆದ್ರೂ ಒಂದ್ ಸರಣಿನ ವಶ ಮಾಡ್ಕೋಬೇಕಾದ್ರೆ ಇಲ್ಲ ಆತರ ಏನಾದ್ರು ಮಾಡ್ಬೇಕಾದ್ರೆ ಇನ್ನು ಐರ್ಲೆಂಡ್ ಕಡೆಯಿಂದ ಬೆಟರ್ ಪರ್ಫಾರ್ಮೆನ್ಸ್ ಬರ್ಬೇಕು. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬರುತ್ತೆ ಅಂತ. ಟೀಮ್ ಇಂಡಿಯಾ ಅಂತೂ ಒಂಥರ ಅಜೀಬ್ ಆಗ್ಬಿಟ್ರು, ಒಂಥರ ಬೇಜಾರಾಗ್ಬಿಟ್ಟಿರುತ್ತೆ. ಹೌದು, ಏನಾದ್ರು ಸ್ಟ್ರಾಂಗ್ ಟೀಮ್ ವಿರುದ್ಧ ಸೋತಿದ್ರೆ ಏನು ಬೇಜಾರಾಗ್ತಾ ಇದ್ದಿಲ್ಲ. ಈ ತರ ವೀಕ್ ಟೀಮ್ ವಿರುದ್ಧ ಸೋತ್ ಬಿಟ್ರಲ್ಲ, ಒಂಥರ ಟೀಮ್ ಇಂಡಿಯಾ ಕನ್ಸರ್ನ್ ಆಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾರೆ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ನೋಡಿ ಮಗ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ತಗೊಳ್ತಾ ಇದ್ದಾಗ ಮೊದಲನೇ ಮ್ಯಾಚ್ T20 ಮ್ಯಾಚ್ ನ ಸೋತಿರೋದು. ಒಂಥರ ಶ್ರೇಯಸ್ ಅಯ್ಯರ್ಗಂತೂ ಒಂಥರ ಬೇಜಾರಾಗ್ಬಿಟ್ಟಿರ್ತಾರೆ. ಹೌದು, ಯಾವುದೇ ಕ್ಯಾಪ್ಟನ್ ಆಗ್ಲಿ ಮೊದಲನೇ ಮ್ಯಾಚ್ ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ. ಅದೇ ಇವ್ರಿಗೆ ಯಾವ ತರ ಸ್ಟಾರ್ಟ್ ಆಗಿದೆ ಅಂದ್ರೆ ಒಂಥರ ಬ್ಯಾಡ್ ಇಂದ ಸ್ಟಾರ್ಟ್ ಆಗಿರೋದು. ನೋಡೋಣ, ಒಂದ್ ಮ್ಯಾಚ್ ಅಲ್ಲಿ ಅವ್ರ ಕ್ಯಾಪ್ಟನ್ಸಿನ ಇದ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಮ್ಯಾಚ್ ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೋಡೋಣ. ಬಟ್ ನಮ್ ಇಂಡಿಯಾ ಅವರು ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಮಗ. ಹೌದು, ಇವಾಗ ಲಾಸ್ಟ್ ಮ್ಯಾಚ್ ಅಭಿಷೇಕ್ ಶರ್ಮಾ 50 ರನ್ಸ್ ನ ಸ್ಕೋರ್ ಮಾಡಿದ ಅಷ್ಟೇ. ಅವ್ರನ್ನ ಬಿಟ್ಟರೆ ಬೇರೆ ಅವ್ರು ಯಾರಿಂದನೂ ರನ್ಸ್ ಬಂದಿಲ್ಲ. ಮತ್ತೆ ಬೌಲಿಂಗ್ ಅಲ್ಲಿ ಇವರು ಹರ್ಷಿತ್ ರಾಣಾ ಒಂದು 3 ವಿಕೆಟ್ಸ್ ತಗೋತಾರೆ. ಹರ್ಷದೀಪ್ ಸಿಂಗ್ 2 ವಿಕೆಟ್ಸ್ ತಗೋತಾರೆ. ಪ್ರಸಿದ್ಧ ಕೃಷ್ಣ ನೋಡಿ 57 ರನ್ಸ್ ನ ಕೊಡೋದು ಮಗ 4 overs ಅಲ್ಲಿ. ಒಂಥರ ಮೋಸ್ಟ್ ಎಕ್ಸ್ಪೆನ್ಸಿವ್ ಬೌಲರ್ ಆಗೋದು ಆ ಮ್ಯಾಚ್ ಅಲ್ಲಿ. ಒಂಥರ ಹಗ್ಗ ಮುಗ್ಗ ಇಡ್ತಾರೆ ಅಂತ ಹೇಳ್ಬೋದು ಪ್ರಸಿದ್ಧ ಕೃಷ್ಣಗೆ. ಅವ್ರಿಗೆ ಮಾತ್ರ ಹೊಡಿತಾರೆ, ಬೇರೆಯವ್ರಿಗೆ ಯಾರಿಗೂ ಅಷ್ಟೊಂದೇನು ಸ್ಕೋರ್ ಮಾಡಲ್ಲ. ಬಟ್ ಪ್ರಸಿದ್ಧ ಕೃಷ್ಣ ಹೊಡಿತಾರೆ ನೋಡಿ. ನಾಯಿ ಹೊಡೆದಂಗ್ ಹೊಡಿತಾರೆ. ಅವ್ರಿಗಂತೂ ಒಂಥರ ನಾನೇ ದಂಗಾಗ್ಬಿಟ್ಟೆ ಅವ್ರಿಗೆ ಹೊಡಿತಾ ಇದ್ದಿದ್ದು ಹೋಗ್ಬಿಟ್ಟು. ಆ ತರ ಹೊಡೆದಿದ್ದು ಐರ್ಲೆಂಡ್ ಅವರು. ಇವತ್ತು ಮ್ಯಾಚ್ ಆಡ್ತಾ ಇರೋದು ಸಹ ಲಾಸ್ಟ್ ಮ್ಯಾಚ್ ಆಡಿದಲ್ವಾ ಬೆಲ್ಫಾಸ್ಟ್, ಆ ಸ್ಟೇಡಿಯಂ ಅಲ್ಲಿ ಆಡ್ತಾ ಇರೋದು. ಇಲ್ಲ ಹೆಚ್ಚಾಗಿ ಏನ್ ನೋಡಂಗಿಲ್ಲ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಬಟ್ ಆದ್ರೂ ಲಾಸ್ಟ್ ಮ್ಯಾಚ್ ಗೆ 8-0 ಇದ್ವಲ್ಲ, ಅದು 8-1 ಆಗಿರೋದು. ಮತ್ತೆ ಪಿಚ್ ರಿಪೋರ್ಟ್ ಏನ್ ಹೇಳ್ಬೇಕಾಗಿಲ್ಲ. ಲಾಸ್ಟ್ ಮ್ಯಾಚ್ ನೀವೆಲ್ಲ ಗಮನಿಸಿರ್ತೀರ. ಇದೊಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಹೌದು ನಮ್ ಕಡೆ ಬ್ಯಾಟರ್ಸ್ ಅಷ್ಟೊಂದೇನು ಚೆನ್ನಾಗಿ ಆಡಿಲ್ಲ ಅಷ್ಟೇ. ಇಲ್ಲಿ ರನ್ಸ್ ನ ಸ್ಕೋರ್ ಮಾಡಬಹುದಾಗಿತ್ತು. ಇಲ್ಲಿ ನೋಡಿ ಸ್ಪಿನ್ನರ್ಸ್ ಅಷ್ಟೊಂದೇನು ವಿಕೆಟ್ಸ್ ತಗೊಂಡಿಲ್ಲ. ಎಲ್ಲ ವಿಕೆಟ್ಸ್ ತಗೊಂಡಿದ್ದು ಯಾರಂದ್ರೆ ಒಂಥರ ಫಾಸ್ಟ್ ಬೌಲರ್ಸ್ ಅಂತಾನೆ ಹೇಳ್ಬೋದು. ಆದ್ರಿಂದ ಇಲ್ಲಿ ಫಾಸ್ಟ್ ಬೌಲರ್ಸ್ ಎಫೆಕ್ಟಿವ್ ಆಗಿರ್ತಾರೆ. ಮತ್ತೆ ಸ್ಪಿನ್ನರ್ಸ್ ಏನೋ ಅಷ್ಟೊಂದೇನು ಇಲ್ಲ, ಇಲ್ಲಿ ಎಲ್ಲ ನೆಗೆಟ್ ಆಗ್ಬಿಡ್ತಾರೆ ಅಂತ ಹೇಳ್ಬೋದು. ಆದ್ರಿಂದ ಇವತ್ತು ಪ್ಲೇಯಿಂಗ್ ಲೆವೆಲ್ ನಾನು ಏನ್ ಚೇಂಜಸ್ ನೋಡ್ತಾ ಇದೀನಿ ಗೊತ್ತಾ. ಟೀಮ್ ಇಂಡಿಯಾ ಕಡೆ ಇವ್ರನ್ನ ಕೂರಿಸ್ಬಿಟ್ಟು ವಾಷಿಂಗ್ಟನ್ ಸುಂದರ್ನ ಕೂರಿಸ್ಬಿಟ್ಟು ವೈಭವ್ ಸೂರ್ಯವಂಶಿನ ತರ್ತಾರಂತ ಅನಿಸ್ತಾ ಇದೆ. ಮತ್ತೆ ಪ್ರಸಿದ್ಧ ಕೃಷ್ಣನ ಕೂರಿಸ್ಬಿಟ್ಟು ಪ್ರಿನ್ಸ್ ಯಾದವ್ನ ಟೀಮ್ ತರ್ತಾರಂತ ಅನಿಸ್ತಾ ಇದೆ. ನಾನು ಈ 2 ಚೇಂಜಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಟೀಮ್ ಇಂಡಿಯಾ ಕಡೆಯಿಂದ ಬೇರೆ ಏನೋ ಚೇಂಜಸ್ ನೋಡ್ತಾ ಇಲ್ಲ. ಅದೇ ಐರ್ಲೆಂಡ್ ಅಂತ ಬಂದಾಗ ಐರ್ಲೆಂಡ್ ಕಡೆ ಯಾವ್ದು ಚೇಂಜಸ್ ಮಾಡಕೋಲ್ಲ. ಯಾಕೆ ಚೇಂಜ್ ಮಾಡ್ಬೇಕು ಮಗ. ಟೀಮ್ ಇಂಡಿಯಾ ವಿರುದ್ಧ ಆ ತರ ಡಾಮಿನೇಟ್ ಮಾಡಿ ವಿನ್ ಆಗಿರೋದು. 34 ರನ್ಸ್ ಏನೋ ಮಾರ್ಜಿನಿಂದ ವಿನ್ ಆಗಿರೋದು. ಯಾವುದೇ ಕಾರಣಕ್ಕೂ ಅವ್ರು ಚೇಂಜ್ ಮಾಡ್ಕೋಲ್ಲ. ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. ಆದ್ರಿಂದ ನಮ್ ಟೀಮ್ ಇಂಡಿಯಾ ಕಡೆ ಮಾತ್ರ 2 ಚೇಂಜಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ನೋಡೋಣ ಏನಾದ್ರು ಚೇಂಜ್ ಮಾಡ್ತಾರೋ, ಇಲ್ಲ ಅಂದ್ರೆ ಒಂದು ಬ್ಯಾಡ್ ಡೇ ಆಗಿತ್ತು ಅಷ್ಟೇ. ಆದ್ರಿಂದ ಇದೇ ಟೀಮ್ ನ ಕಂಟಿನ್ಯೂ ಮಾಡೋಣ ಅಂತ ನೋಡ್ತಾರೋ, ಇಲ್ಲ ಚೇಂಜಸ್ ಮಾಡ್ತಾರೋ ಅಂತ ನೋಡೋಣ.
ಇವತ್ತಿನ ಮ್ಯಾಚ್ ಟಾಸ್ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ನನ್ಗೆ ಅನ್ಸಂಗೆ ಟಾಸ್ ಇಂಪಾರ್ಟೆಂಟ್ ಅಲ್ಲ ಅನಿಸ್ತಾ ಇದೆ. ಯಾಕಂದ್ರೆ ಟೀಮ್ ಇಂಡಿಯಾ ನೋಡಿ ಲಾಸ್ಟ್ ಮ್ಯಾಚ್ ಟಾಸ್ ವಿನ್ ಆದ್ರೂ ಸಹ ಸೋತಿರೋದು. ಅದೇನೋ ಫಸ್ಟ್ ಬ್ಯಾಟಿಂಗ್ ತಗೊಂಡ ಸೆಕೆಂಡ್ ಚೇಸಿಂಗ್ ತಗೊಂಡಿದ್ದು. ಟೀಮ್ ಇಂಡಿಯಾಗೆ ಇರುವಂತ ಸ್ಟ್ಯಾಂಡರ್ಡ್ಸ್ ಗೆ ಚೇಸಿಂಗ್ 183 ಸಮಥಿಂಗ್ ಅದೆಲ್ಲ ಈಸಿಯಾಗಿ ಚೇಸ್ ಮಾಡಬಹುದು. ಬಟ್ ಆದ್ರೂ ನೋಡಿ ಚೇಸ್ ಮಾಡಕ್ ಆಗಿಲ್ಲ, ಸೋತ್ರು. ಆದ್ರಿಂದ ಟಾಸ್ ಏನೋ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಆದ್ರೂ ಇಲ್ಲಿ ಆಡಿರೋ ಮ್ಯಾಚಸ್ ಅಲ್ಲಿ ಚೇಸಿಂಗ್ ಟೀಮೇ ಜಾಸ್ತಿ ವಿನ್ ಆಗಿರೋದು. ಬಟ್ ಲಾಸ್ಟ್ ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಆಡಿದವರು ವಿನ್ ಆದ್ರು. ಬಟ್ ಆದ್ರೂ ಐರ್ಲೆಂಡ್ ಅವ್ರು ನಂಗೆ ಅನ್ಸಿದಂಗೆ ಚೇಸಿಂಗ್ ತಗೊಳ್ಳೋ ಡೌಟ್ ಮಗ. ಫಸ್ಟ್ ಬ್ಯಾಟಿಂಗ್ ಆಡ್ತಾರಂತ ಅನ್ಸ್ತಾ ಇದೆ. ಟೀಮ್ ಇಂಡಿಯಾನು ಅಷ್ಟೇ ಫಸ್ಟ್ ಬ್ಯಾಟಿಂಗ್ ಆಡ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ ಟಾಸ್ ವಿನ್ ಆದವ್ರು ಯಾವ್ದು ತಗೋತಾರಂತ. ಮೋಸ್ಟ್ಲಿ ಚೇಸಿಂಗ್ ತಗೊಂಡ್ರೆ ಬೆಟರ್ ಅಂತ ಅನಿಸ್ತಾ ಇದೆ. ಒಂದು ವೇಳೆ ಏನಾದ್ರು ಐರ್ಲೆಂಡ್ ಏನಾದ್ರು ಈ ಮ್ಯಾಚ್ ಸಹ ವಿನ್ ಆಗ್ಬಿಟ್ರೆ ಇನ್ನೂ ಹಿಸ್ಟ್ರಿ ಬರ್ದಾಗ್ಬಿಡ್ತಾರೆ. ಸೀರೀಸ್ ನೇ ವಶ ಮಾಡ್ಕೊಬಿಡ್ತಾರೆ. ಒಂಥರ ಇದಂತೂ ಇಂಡಿಯಾಗೆ ಅರಗಿಸ್ಕೊಳಕ್ಕೆ ಆಗಲ್ಲ ಇವತ್ತೇನಾದ್ರು ಮ್ಯಾಚ್ ನ ಸೋತ್ಬಿಟ್ರೆ. ಆದ್ರಿಂದ ಟೀಮ್ ಇಂಡಿಯಾ ವಿನ್ ಆಗ್ಲೇಬೇಕು ಮಗ. ಅದೇನೇ ಆಗ್ಲಿ 100% ಎಫರ್ಟ್ ಆಗ್ಲಿ, ಅದ್ ಏನೇ ಮಾಡ್ಕೊಳ್ಳಿ, ಟೀಮ್ ಇಂಡಿಯಾ ವಿನ್ ಆಗ್ಲೇಬೇಕು. ಏನಾದ್ರು 2-0 ಇಂದ ಏನಾದ್ರು ಟೀಮ್ ಇಂಡಿಯಾ ಹೋಗ್ಬಿಟ್ರೆ ಈ ಒಂಥರ ಯಾವ ತರ ಆಗ್ಬಿಡುತ್ತೆ ಗೊತ್ತಾ? ಇವ್ರೇ ಒಂಥರ ದಂಗ ಆಗ್ಬಿಡ್ತಾರೆ. ಇವ್ರಿಗೆ ಒಂಥರ ಅಸಹ್ಯ ಏನಾದ್ರು ಉಟ್ಬಿಡುತ್ತೆ. ಅವ್ರ ವಿರುದ್ಧ ಈ ತರ 2-0 ವೈಟ್ ವಾಶ್ ಹಾಕ ಬಂದಂತ ಬೇಜಾರಾಗ್ಬಿಡ್ತಾರೆ. ಒಂಥರ ಲೋ ಕಾನ್ಫಿಡೆನ್ಸ್ ಅನ್ನೋದು ಬಂದ್ಬಿಡುತ್ತೆ. ಹೌದು, ಸ್ಟ್ರಾಂಗ್ ಟೀಮ್ ಮೇಲೆ ಸೋತಾಗ ನಿಮ್ಗೆ ಲೋ ಕಾನ್ಫಿಡೆನ್ಸ್ ಅನ್ನೋದು ಬರಲ್ಲ. ಈ ತರ ವೀಕ್ ಟೀಮ್ಸ್ ಮೇಲೆ ಸೋತ್ಬಿಟ್ಟಾಗ ಒಂಥರ ಮನಸ್ಸು ಕುಗ್ಬಿಡುತ್ತೆ. ಅದಾದ್ಮೇಲೆ ಲೋ ಕಾನ್ಫಿಡೆನ್ಸ್ ಅನ್ನೋದು ಬಂದ್ಬಿಡುತ್ತೆ. ಈ ತರ ಟೀಮ್ ಮೇಲೆಲ್ಲ ಸೋತ್ಬಿಟ್ರಲ್ಲ ಅಂತ. ಆದ್ರಿಂದ ಟೀಮ್ ಇಂಡಿಯಾ ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ ಮಗ. ನಂಗೆ ಅನ್ಸ್ದಂಗೆ ಇವತ್ತಷ್ಟೇ ಟೀಮ್ ಇಂಡಿಯಾ ಲಾಸ್ಟ್ ಮ್ಯಾಚ್ ಸೋತಿರ್ಬೋದು. ಹೌದು, ಟೀಮ್ ಇಂಡಿಯಾಗಿಂತೂ ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ರು ಐರ್ಲೆಂಡ್. ಬಟ್ ಈ ಮ್ಯಾಚ್ ಅಲ್ಲಿ ಈ ಸೋತಿದಾರಲ್ವಾ, ಅದೆಲ್ಲ ಕಿಚ್ಚಿಟ್ಕ ಬರ್ತಾರೆ ಟೀಮ್ ಇಂಡಿಯಾ. ಐರ್ಲೆಂಡ್ ನ ಇವತ್ತು ಸೋಲ್ಸ್ತಾರೆ ಅಂತ ಅನ್ಸ್ತಾ ಇದೆ. ಆದ್ರಿಂದ ಟೀಮ್ ಇಂಡಿಯಾನೇ ವಿನ್ ಆಗುತ್ತೆ ಮಗ. ನೋಡೋಣ, ಏನಾದ್ರು ಐರ್ಲೆಂಡ್ ವಿನ್ ಆಗ್ಬಿಟ್ಟು 2-0 ಇಂದ ಏನಾದ್ರು ಸರಣಿನ ವಶ ಮಾಡ್ಕೊಳ್ಳುತ್ತಾ, ಇಲ್ಲ ಏನಾದ್ರು ಟೀಮ್ ಇಂಡಿಯಾ ಏನಾದ್ರು ವಿನ್ ಆಗ್ಬಿಟ್ಟು ಒಂಥರ ಸರಣಿನ ಈಕ್ವಲ್ ಮಾಡ್ಕೊಳ್ಳುತ್ತಂತ. ಟೀಮ್ ಇಂಡಿಯಾ ಕೈಲಿ ಸರಣಿನ ವಿನ್ ಆಗಕ್ಕಂತೂ ಆಗಲ್ಲ ಮಗ. ಡ್ರಾ ಮಾಡ್ಕೋಬಹುದು ಅಷ್ಟೇ. ಇನ್ನ ವಿನ್ ಆಗೋ ಆಪ್ಷನ್ ಅಂತೂ ಇಲ್ಲ ಟೀಮ್ ಇಂಡಿಯಾಗೆ. ಆದ್ರಿಂದ ಈ ಮ್ಯಾಚ್ ವಿನ್ ಆದ್ರೆ ಅವಾಗ ಸರಣಿ ಈಕ್ವಲ್ ಆಗುತ್ತೆ. ನೋಡೋಣ ಯಾರು ಸರಣಿನ ವಶಪಡಿಸ್ಕೊಳ್ತಾರಂತ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ತನಕ ಇವಾಗ ಅಷ್ಟೇ, ಕೇರ್, ಬಾಯ್.